ನಾಳೆಯಿಂದ ಕುಜ ವೃಶ್ಚಿಕ ರಾಶಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಕ್ಷೇತ್ರಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪರಿಣಾಮಗಳು ಅನ್ನೋದರ ಬಗ್ಗೆ ನಾವು ಮಾತನಾಡ್ತೀನಿ. ಆದರೆ ಕಾಲರ್ ರೆಡಿ ಇದ್ದಾರೆ. ಮೊದಲನೇದಾಗಿ ಹಾನಗಲ್ನಿಂದ ಮಹೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಮೇಡಮ್. ಮಹೇಶ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಇಲ್ಲ ಮೇಡಮ್, ಸ್ವಲ್ಪ ನಮ್ದು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಹಣದಿಂದ. ಏನ್ ಪ್ರಾಬ್ಲಮ್ ಆಗಿದೆ? ನಮ್ದು ಇದು ಕಾರ್ಪೆಂಟರ್ ವರ್ಕ್ ನಡೀತಾ ಇಲ್ಲ ಮೇಡಮ್, ಹಾಗಾಗಿ. ಕಾರ್ಪೆಂಟರ್ ವರ್ಕ್ ನಡೀತಾ ಇಲ್ವಾ? ತಮ್ಮ ರಾಶಿ ನಕ್ಷತ್ರ ಹೇಳ್ಬೋದಾ? ರಾಶಿ ಮೇಡಮ್ ಸಿಂಹರಾಶಿ. ಹಾ, ಸಿಂಹರಾಶಿ ಮೇಡಮ್. ನಮ್ದು ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಆಯ್ತು, ಡೇಟ್ ಆಫ್ ಬರ್ತ್ 1990. ಸರಿ ಸರಿ, ಪರವಾಗಿಲ್ಲ, ಮಾತಾಡ್ತಾರೆ ಆಚಾರ್ಯ. ಮಹೇಶ್ ಅವರೇ, ಸಿಂಹರಾಶಿ ಬಹಳ ಒಳ್ಳೆಯ ರಾಶಿ. ಇವತ್ತಿನ ತನಕ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ಆದರೆ ಕುಜ ಬದಲಾವಣೆ ಆಗೋದರಿಂದಾಗಿ 4ನೇ ಮನೆಗೆ ಬರ್ತಾನೆ ಕುಜ. ಸೊ ನೀವು ಹೇಳಿದ ಹಾಗೆ ಕಾರ್ಪೆಂಟ್ರ್ ಕೆಲಸ ಆಗ್ಬೋದು, ಈ ಭೂಮಿಗೆ ಸಂಬಂಧಪಟ್ಟ ಕೆಲಸ, ಮನೆಗೆ ಸಂಬಂಧಪಟ್ಟ ಕೆಲಸ, ಇದರಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಜೊತೆಗಿರುವಂತಹವರಿಂದ ಕೆಲವು ಸಮಸ್ಯೆಗಳನ್ನು ತಾವು ಎದುರಿಸಿದ್ದೀರಿ. ಆದರೆ ಈಗ ಗುರು ಬದಲಾವಣೆಯೂ ಕೂಡ ಆಗಿದೆ. ಸಿಂಹರಾಶಿಗೆ ಲಾಭದಲ್ಲಿದ್ದಂತಹ ಗುರು 12ಕ್ಕೂ ಬಂದಿದ್ದಾನೆ. ಅವನು ಕುಜನಿಗೆ ದೃಷ್ಟಿ ಕೊಡುವುದರಿಂದಲೂ ಕೂಡ ನಿಮಗೆ ಯಾರಿಂದ ಕೆಲಸ ಬರ್ತಾ ಇತ್ತು ಅವರೇ ಮತ್ತೆ ನಿಮಗೆ ಪುನಃ ಕರೆದು ನಿಮಗೆ ಕೆಲಸವನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಆದರೆ ಈ 4ನೇ ಮನೆಯಲ್ಲಿ ಕುಜ ಬಂದಾಗ ಈ ಧರ್ಮಕ್ಷೇತ್ರ ಅಂದರೆ ಈ ಗ್ರಾಮ ದೇವತೆ ಅಂತ ಹೇಳ್ತಾರೆ. ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ದೇವತೆಯ ವಿಶೇಷವಾದ ಪ್ರಾರ್ಥನೆ ಇತ್ಯಾದಿಗಳನ್ನು ನೀವು ಮಾಡಿದ್ರಿಂತಾದರೆ ಅದರಿಂದ ನಿಮಗೆ ಏನು ಕೆಲಸ ನಿಂತು ಹೋಗಿದೆ ಅದು ಮುನ್ನಡೆಯುತ್ತೆ. ಹಣಕಾಸಿನ ವಿಷಯದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅದೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಸರಿ, ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ನಂಜನಗೂಡಿನಿಂದ ನಾಗನಮೂರ್ತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗನಮೂರ್ತಿ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆ ಶ್ರವಣ ನಕ್ಷತ್ರ, ಮಕರ ರಾಶಿ. ಮಕರ ರಾಶಿ, ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ. ಏನು ಪ್ರಶ್ನೆ ಏನು ತಮ್ಮದು? ಆರ್ಥಿಕ ಸಮಸ್ಯೆ. ಆರ್ಥಿಕ ಸಮಸ್ಯೆ. ಈ ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಮೂರ್ತಿಯವರೇ, ನೀವು ಈ ಸದ್ಯದ ಮಟ್ಟಿಗೆ ಗುರುಬಲ ಬಂದಿದೆ. ಈಗ ನಿಮಗೆ ಗುರುಬಲ ಇರಲಿಲ್ಲ. ಮೊನ್ನೆಯಿಂದ ನಾವು ದೀಪಾವಳಿ ಭವಿಷ್ಯದಲ್ಲಿ ತಿಳಿಸಿದ್ದೇವೆ. ಗುರು ಈಗ ಕರ್ಕಾಟಕಕ್ಕೆ ಪ್ರವೇಶ ಮಾಡಿರೋದರಿಂದಾಗಿ ನಿಮಗೆ ಆರ್ಥಿಕ ಸಮಸ್ಯೆಗಳು ಏನಿದೆ ಅದು ನಿಧಾನ ಮಟ್ಟಕ್ಕೆ ಪರಿಹಾರ ಸಿಗುತ್ತೆ. ಆದರೆ ಪೂರ್ತಿ ರಿಲ್ಯಾಕ್ಸ್ ಅಂತ ಅಂದ್ಕೊಳ್ಬೇಡಿ. ಯಾಕೆಂದರೆ ಡಿಸೆಂಬರ್ 5ಕ್ಕೆ ಮತ್ತೆ ಗುರುಬಲ ಕಳೆದುಕೊಳ್ತೀರ. ಆದರೆ ಈಗ ಅದರ ಜೊತೆಗೆ ಕುಜನೂ ಕೂಡ ಬದಲಾವಣೆ ಆಗೋದರಿಂದಾಗಿ ನಮಗೆ ನವೆಂಬರ್ 7ನೇ ತಾರೀಕಿನವರೆಗೂ ಕೂಡ ಈ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಥವಾ ಕೌಟುಂಬಿಕವಾಗಿ ಏನು ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಿಕೊಳ್ಬೋದು. ಆದರೆ ಒಂದು ವಿಷಯ ನೆನಪಿರಲಿ, ಆ ಕುಜ 2ನೇ ಮನೆಗೆ ದೃಷ್ಟಿ ಕೊಡ್ತಾ ಇರೋದರಿಂದ ನಮಗೆ ಈ ನಾವೇ ಸ್ವತಃ ಯಾರಿಗಾದ್ರೂ ದುಡ್ಡು ಕೊಡೋದಾಗ್ಬೋದು ಅಥವಾ ಗೊತ್ತಿಲ್ಲದೆ ಅವರು ಸಾಲ ಮಾಡಿದ್ದರೆ ನಾನು ತೀರಿಸ್ತೇನೆ ಅಂತ ಹೇಳುವಂಥದ್ದಾಗಲಿ, ಈ ಯಾವ ಕೆಲಸಕ್ಕೂ ನೀವು ಮುಂದುವರಿಬೇಡಿ. ಅದರಿಂದ ಇನ್ನೂ ಸಮಸ್ಯೆಗೆ ಸಿಕ್ಕಾಕೊಳ್ತೀರ. ಆದ್ದರಿಂದ ನೀವು ಹತ್ತಿರದಲ್ಲಿರ್ತಕ್ಕಂತಹ ಒಂದು ಶಿವನ ದೇವಸ್ಥಾನ ಎಲ್ಲ ಇದ್ದ ಹಾಗೆ ಲಕ್ಷಣ ಇದೆ. ಆ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯ ದೇವತಾ ಪ್ರಾರ್ಥನೆ ಅಥವಾ ಅಭಿಷೇಕಾದಿಗಳನ್ನು ಮಾಡಿಸ್ತಾ ಬನ್ನಿ. ಆರ್ಥಿಕ ಸಮಸ್ಯೆ ಏನಿದೆ ಅದು ಪರಿಹಾರ ಆಗುತ್ತೆ. ಸರಿ, ಇನ್ನು ಮದ್ದೂರಿನಿಂದ ಉಮೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ತಮ್ಮ ಬಗ್ಗೆ, ತಮ್ಮ ಪ್ರಶ್ನೆ ಹಾಗೂ ರಾಶಿ ನಕ್ಷತ್ರ ಹೇಳಿ ಸರ್. ಮೇಡಮ್, ನಂದು ರಾಶಿ ವೃಷಭ. 1979 ಹುಟ್ಟಿದ ದಿನಾಂಕ. ವೃಷಭ ರಾಶಿ ನಕ್ಷತ್ರ ಹೇಳ್ಬೋದಾ? ನಕ್ಷತ್ರ ಬಿಟ್ಟಿದ್ದೀನಿ ಮೇಡಮ್, ಮರ್ತೆ ಹೋಗಿದೆ, ಪರವಾಗಿಲ್ಲ. ವೃಷಭ. ಈಗ ನಾಳೆಯಿಂದ ಕುಜ ವೃಶ್ಚಿಕ ರಾಶಿಗೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗಷ್ಟೇ ಹೇಳಿದ್ರು ಆಚಾರ್ಯರು 4. ಹೌದು ಮೇಡಮ್. ಕೇಳಿದ್ರಾ? ಸರಿ, ಈಗ ವೃಷಭ ರಾಶಿಗೂ ಚೆನ್ನಾಗಿದೆ ಅಂತ ಹೇಳಿದ್ರು. ತಮ್ಮ ಪ್ರಶ್ನೆ ಹೇಳಿ. ಅದೇ ನನ್ನ ಜೀವನದಲ್ಲಿ ಇನ್ನೂ ಒಂದು 10 ವರ್ಷ ಆಯ್ತು ಮೇಡಮ್. ಊರಿಗೆ ಬಂದೆ. ಊರಿಗೆ ಬಂದು ಏನು ಮಾಡಕ್ ಸಾಧನೆ ಮಾಡಕ್ ಏನು ಆಯ್ತಲ್ಲ ಮೇಡಮ್. ಯಾವ್ದಾರ ಕೈ ಹಾಕೋರು ಎಲ್ಲ ಅಡಚಣೆ ಆಯ್ತಲ್ಲ ನನ್ಗೆ. ಬೆಂಗಳೂರಿನಿಂದ ಮದ್ದೂರಿಗೆ ಹೋದ್ರಿ, ಆದ್ರೂ ಯಾವ್ದು ಕೆಲಸಗಳು ಆಗ್ತಾ ಇಲ್ಲ ಅಂತ. ಮೇಡಮ್, ಫ್ಯಾಮಿಲಿ ಅದೇ ಮಕ್ಕಳಾಗಿವೆ. ಆಯ್ತು. ಏನ್ ಮಾಡೋರು ಏನ್ ಕೈ ಹಾಕೋರು ಸಾಧನೆ ಮಾಡಕ್ ಆಯ್ತಲ್ಲ ಮೇಡಮ್. ಬರೀ ಲಾಸ್ ಜೀವನನೇ ಇದ್ ಮಾಡ್ಕೊಡ್ತೀನಿ. ಸರಿ, ಅಭಿವೃದ್ಧಿ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಮಹೇಶ್ ಅವರು, ಈ ವೃಷಭ ರಾಶಿಗೆ ಒಳ್ಳೆ ರುಚಕ ಯೋಗ, ಒಳ್ಳೆ ರುಚಕ ಯೋಗ ಬರ್ತಾ ಇದೆ. ಜೊತೆಗೆ ಗುರುಬಲ ಇದ್ದದ್ದು ಈಗ ಕಡಿಮೆ ಆಗಿದೆ. ಆದ್ದರಿಂದ ಗುರು ದೃಷ್ಟಿಯೂ ಇದೆ. ಈ ಡಿಸೆಂಬರ್ 5ನೇ ತಾರೀಕಿನ ನಂತರ ಗುರುಬಲ ಬಂದ ಮೇಲೆ ಇನ್ನೂ ಅನುಕೂಲಗಳಾಗುತ್ತೆ. ಆದರೆ ಒಮ್ಮೆ ನಿಮ್ಮ ಗೊತ್ತಿರುವಂತಹ ಜ್ಯೋತಿಷ್ಯರು ಅಥವಾ ಆತ್ಮೀಯರು ಯಾರಾದರೂ ಇದ್ದರೆ ಅವರ ಹತ್ರ ಒಮ್ಮೆ ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಳ್ಳಿ. ಕಾರಣ ಗೋಚಾರದಲ್ಲಿ ಕೆಲವು ಒಳ್ಳೆಯ ಫಲಗಳು ಇದ್ದರೂ ಅದು ನಿಮಗೆ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಜಾತಕದಲ್ಲಿ ಏನಾದರೂ ದೋಷಗಳಿದ್ದು ಆ ದೋಷಗಳ
ಪ್ರಭಾವದಿಂದ ನಿಮಗೆ ಗೋಚಾರದ ಫಲ ಅನುಭವಿಸೋಕ್ಕಾಗ್ತಾ ಇಲ್ಲ ಅಂತ ಆದರೆ ಆ ದೋಷಗಳ ಪರಿಹಾರಾದಿಗಳನ್ನು ನೀವು ಮಾಡಿಸಿಕೊಂಡ್ರಿ ಅಂತ ಆದರೆ ಗೋಚಾರದ ಏನು ಫಲ ಇದೆ ಆ ಫಲವನ್ನು ನೀವು ಅನುಭವಿಸಬಹುದು. ಹಾಗಾಗಿ ನಿಮ್ಮ ಜಾತಕದ ವಿಮರ್ಶೆ ಅಗತ್ಯ ಅಂತ ಕಾಣಿಸ್ತಾ ಇದೆ, ಅದನ್ನು ಮಾಡಿಸಿಕೊಳ್ಳಿ. ಸರಿ, ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ. ಮುಂದಿನ ಕರೆ ಬೆಂಗಳೂರಿನಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್, ಯಾರ ಬಗ್ಗೆ? ನನ್ನ ಬಗ್ಗೆನೆ. ತಮ್ಮ ಬಗ್ಗೆನೆ? ಹೌದು. ರಾಶಿ ನಕ್ಷತ್ರ ಹೇಳಿ, ಹಾಗೆ ಪ್ರಶ್ನೆ ಕೇಳಿ. ವೃಷಭ ರಾಶಿ ರೋಹಿಣಿ ನಕ್ಷತ್ರ. ಓಕೆ, ಪ್ರಶ್ನೆ ಸರ್. ಈಗ ನಾನು ನಮ್ಮ ತಾಯಿಯು ತೀರ್ಕೊಂಡಿದ್ದಾರೆ. ಈಗ ಬಿಲ್ಡಿಂಗ್ ಕಟ್ಟಬೇಕು ಅಂತಿದ್ದೆ, ಆಗ್ತಾ ಇಲ್ಲ. ಮತ್ತೆ ವ್ಯಾಪಾರದಲ್ಲಿ ಇಲ್ಲ, ಮಗನ್ ಮದುವೆ ಮಾಡ್ಬೇಕು, ಅದಕ್ಕೆ. ಸರಿ, ರುಚಕ ಯೋಗ ಅಂತ ಹೇಳಿದ್ರು ಆಚಾರ್ಯರು, ಮತ್ತೆ ಹೇಳ್ತಾರೆ. ವೃಷಭ ರಾಶಿಗೆ ಈ 4ನೇ ಮನೆಯ ರವಿ ನೀಚದಲ್ಲಿದ್ದಾನೆ. ಹಾಗಾಗಿ ಈ ತಾಯಿಯನ್ನು ಕಳ್ಕೊಂಡಂತಹ ಒಂದು ಯೋಗ ಪಾಪ ಹೇಳಿದರು. ಅದರ ಜೊತೆಗೆ ಚತುರ್ಥ ಸ್ಥಾನ ಅನ್ನುವಂತಹದ್ದು ಗೃಹಸ್ಥಾನ ಅಥವಾ ಮನೆಗೆ ಸಂಬಂಧಪಟ್ಟಂತಹ ಒಂದು ಸ್ಥಾನವೂ ಹೌದು. ಅವನು ನೀಚದಲ್ಲಿ ಇರೋದ್ರಿಂದಾಗಿ ನವೆಂಬರ್ 16 ನಂತರ ಕಾಲದಲ್ಲಿ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಈ ಪ್ಲ್ಯಾನ್ ಆಗ್ಬೋದು ಅಥವಾ ಹಣಕಾಸಿನ ತೊಂದರೆ ಅಂತ ಅನ್ನೋದಕ್ಕಿಂತ ಅಕ್ಕಪಕ್ಕದವ್ರದ್ದು ಕೆಲವು ತೊಂದರೆಗಳಾಗಬಹುದು ಅಥವಾ ನಿಮಗೆ ಕೆಲವು ಮಾನಸಿಕವಾಗಿರ್ತಕ್ಕಂತಹ ತೊಂದರೆಗಳಾಗಬಹುದು. ಇದರಿಂದ ನೀವು ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಆದರೆ ಈ ರುಚಕ ಯೋಗ ಅಂತಕ್ಕಂಥದ್ದು ನಾಳಿಂದ ಏನು ಬರುತ್ತೆ, ನಾಳೆ ಬಂದ ಕೂಡಲೇ ಬಂಗಾರದ ಮಳೆ ಸುರಿದು ಬಿಡುತ್ತೆ ನಾವು ಖಂಡಿತ ಹೇಳಲ್ಲ. ಆ ಬರೋದ್ರಿಂದ ಏನಾಗುತ್ತೆ, ನಿಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ನಾನು ಮೊದಲು ಅವಾಗ ಹೇಳಿದೆ, ಸತ್ವಕಾರಕ ಕುಜ ಅವನು ವೃಶ್ಚಿಕ ರಾಶಿಗೆ ಬರುವಾಗ ಅವರ ಸ್ವಭಾವವೂ ಕೂಡ ಏನನ್ಸುತ್ತೆ, ವೃಷಭ ರಾಶಿ ಆದ್ದರಿಂದ ಯಾವುದನ್ನೂ ಹೊರಗೆ ಹೇಳಿಕೊಳ್ಳುವಂತಹ ಸ್ವಭಾವ ಅಲ್ಲ, ಎಲ್ಲ ಮುಚ್ಚಿಟ್ಟುಕೊಳ್ಳುವಂತಹ ಸ್ವಭಾವನೆ. ಅದನ್ನು ದುಃಖ ತಾವೊಬ್ಬರೇ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈ ರುಚಕ ಯೋಗ ಬಂದಾಗ ಏನಾಗುತ್ತೆ, ಇದರಿಂದ ಸ್ವಲ್ಪ ರಿಲ್ಯಾಕ್ಸ್ ಅಂತಕ್ಕಂಥದ್ದು ಸಿಗುತ್ತೆ. ಜೊತೆಗೆ ಲಾಭದಲ್ಲಿ ಶನಿ ಇರೋದ್ರಿಂದ ಈ ನಿಮ್ಮ ಮನೆಯ ಹತ್ತಿರ ಏನಾದರೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದು ಈ ದೊಡ್ಡ ತುಂಬ ಪ್ರಾಚೀನವಾದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಾದರೂ ಇದ್ದರೆ ಅಲ್ಲಿ ವಿಳೆದೆಲೆ ಸೇವೆ ಅಥವಾ ಒಂದು ಪಂಚಾಮೃತ ಅಭಿಷೇಕಾದಿಗಳನ್ನು ಕೊಟ್ಟು ಆ ತೀರ್ಥವನ್ನು ಜಾಗಕ್ಕೆ ಹಾಕಿ ಆ ಬಿಲ್ಡಿಂಗ್ ಕೆಲಸ ಏನಿದೆ ಅದು ಮುಂದುವರಿಯುತ್ತೆ. ಸರಿ ಸರಿ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.